ನಮ್ಮ ಅತ್ತೆ ಅವ್ರ ಮಗ ಮನೇಲಿ ಇರುವಾಗ. ಅತ್ತೆ ಫಿಲಮ್ಗೆ ಹೋಗೋಣ ಅಂತ ಹೇಳ್ತಿದಾರತ್ತೆ, ಹೋಗ್ಬಿಟ್ಟು ಬರೋದಾ? ಏನೋ ಅನಿ, ಅವಳ ಹತ್ರ ಹೇಳಿಸ್ಬೇಕಾ? ಅವಳು ಇನ್ನೆಲ್ಲಿ ಹೋಗ್ತಾಳೆ? ನಾ ಕರ್ಕೊಂಡೋದ್ರ ತನಕ ಬರ್ತಾಳೆ. ಕರ್ಕೊಂಡು ಹೋಗು. ಮಕ್ಳನ್ನ ನಾನು ನೋಡ್ಕೊಂತಿರ್ತೀನಿ. ಮಕ್ಳನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟು ಬರೋಗ್ರಿ 1-2-3 ಅವರ್. ಇಲ್ಲ ಪಿಕ್ಚರ್ ಹಾಕಿದ್ದಾರೆ ಇಲ್ಲಿ ಬಾಲಾಜಿಲಿ, ಕೆಡಿ ಪಿಕ್ಚರ್ ಹಾಕಿದ್ದಾರೆ, ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಗ್ರಿ ಹೋಗಿ. ಹೋಗಪ್ಪ, ಕರ್ಕೊಂಡು ಹೋಗಪ್ಪ. ಅದೇ ನಮ್ಮತ್ತೆ ಅವ್ರ ಮಗ ಮನೇಲಿ ಇಲ್ಲದೆ ಇರುವಾಗ. ಅತ್ತೆ ನನ್ನ ಬರ್ತಡೇ ಬರ್ತಿದೆಯಲ್ಲ, ಅದಕ್ಕೆ ಅವರು ಡ್ರೆಸ್ ಕೊಡಿಸ್ತೀನಿ, ಸಂಜೆ ಆಚೆ ಹೋಗೋಣ, ನಾನು ಬರೋ ಅಷ್ಟೊತ್ತಿಗೆ ರೆಡಿಯಾಗಿರು ಅಂದರು. ಮಕ್ಳು ನೋಡ್ಕೊತೀರಾ, ಹೋಗಿ ಬರ್ಲಾ? ಅಲ್ಲ, ಮಕ್ಳದ ಬರ್ತಡೇ, ನಿಂದ ಬರ್ತಡೇ? ಮಕ್ಳು ಬರ್ತಡೇ ಆದ್ರೆ ವರ್ಷಕ್ಕೆ ಒಂದೊಂದ್ ಜೊತೆ ಬಟ್ಟೆ ಇಸ್ಕೊಡ್ಬೋದಪ್ಪ. ನೀವೆಲ್ಲ ಏನ್ ಬರ್ತಡೇ ಮಾಡ್ಕೊಂತೀರಾ? ಹೋಗು, ಇರೋದನ್ನೇ ಹಾಕೋ. ಅದಕ್ಕೆ ಬೇರೆ ದಂಡ ಇಡುವಂತ 2-3 ಸಾವಿರನ. ನೀನೇನು ಅವ್ನ್ ಕರ್ಕೊಂಡು ಹೋಗ್ಬಿಟ್ರೆ ಅವನ್ನ ಮುಳುಗಿಸ್ಬಿಡ್ತೀಯ. ಏನ್ ಕಮ್ಮಿ ದುಡ್ಡಿನ ತಗಂತೀಯ ನೀನು? ಮಕ್ಳು ಮರಿ ಆದ್ರೆ ಒಂಥರ ಬಿಡಪ್ಪ, ಅವಕ್ಕೊಂದು ಆಸೆ ಇರುತ್ತೆ ಅನ್ಬೋದು. ನಿಮಗೇನಕ್ಕೆ? ಹೋಗು. ನೀನು ಹೋದ್ರೆ ಗಂಡು ಕಟ್ಲೆ ಹೋಗ್ತೀಯ. ಅವ್ನು ಕರ್ಕೊಂಡು ಹೋದ್ರೆ ಏನು ಒಂದ್ ತಗೊಂಬತ್ತೀಯ? ಬರೀ ಬಟ್ಟೆ ಒಂದ್ ತಗೊಂಡ್ಬಿಟ್ರೆ ನೆಟ್ಟಿಗೆ ಮನೆಗೆ ಬತ್ತೀಯ. ಅದಕ್ಕೆ ವಾಲೆ ಅಂತೆ, ಬಳೆ ಅಂತೆ, ನೈ ಪಾಲಿಶ್ ಅಂತೆ, ಮೆಹಂದಿ ಅಂತೆ, ಆಳ ಮುಳ ಎಲ್ಲ ಮ್ಯಾಚಿಂಗ್ ತಗೊಂಡ್ಬಿಟ್ಟು ಬತ್ತೀಯ. ನನ್ನ ಮಗ ದುಡಿಯೋ ದುಡ್ಡೆಲ್ಲ ಬರೀ ನಿನ್ ಮೇಕಪ್ಗೆ ಹಾಕಿ ಹೋಗ್ತೈತೆ. ಆ ಪಾರ್ಲರ್ಗೆ ಅಂತ ಹೋಗ್ತೀಯ, ಅಲ್ಲಿ ಒಂದು ಐಬ್ರೋ ಒಂದು ಮಾಡಿಸ್ಕೊಂಬತ್ತೀನಿ ಕಣತ್ತೆ ಅಂತ ಹೋಗ್ತೀಯ, ಬರೀ ಐಬ್ರೋ ಮಾಡಿಸ್ಕೊಂಬತ್ತೀಯ. ಐಬ್ರೋ ಒಂದು ಮಾಡಲ್ಲ, ಐಬ್ರೋ ಅಂತೆ, ವ್ಯಾಕ್ಸ್ ಅಂತೆ, ಕೈ ವ್ಯಾಕ್ಸ್ ಅಂತೆ, ಕಾಲು ವ್ಯಾಕ್ಸ್ ಅಂತೆ, ಅದು ಏನೇನೋ ಫೇಶಿಯಲ್ ಎಂತೆಂಥದ್ದು ನಮ್ಗೆ ಗೊತ್ತಿಲ್ಲ ಕಣವ. ಅಲ್ಲಿ 1000 ರೂಪಾಯಿ ದಂಡ ಇಟ್ಬಿಟ್ಟು ಗೊತ್ತೀಯ. ನನ್ನ ಮಗ ಅಂತವೇ ಬರ್ನಾಗ ಹೋಗ್ಬಿಟ್ಟ ನೀನು ಮದುವೆ ಮಾಡ್ಕೊಂಡು. ಅವನೇನು 10 ಪೈಸೆ ದುಡ್ಡು ಉಳಿಸ್ದೇ ಇಲ್ಲ. ಹಿಂಗೆ ಖರ್ಚು ಮಾಡಿಸಿರೋ ನನ್ನ ಮಗ ಇನ್ನೆಲ್ಲಿ ದುಡ್ಡು ಉಳ್ಸೋದು ಬಂತು? ನನ್ನ ಕೈ ಮಕ್ಳು ನೋಡ್ಕೊಳಕ್ಕಾಗಲ್ಲ. ಹೋಗು. ಮಗ ಮನೇಲಿದ್ದಾಗ ಇದೇನು ಸಲ ಎಷ್ಟೊಂದು ಪಾತ್ರೆಗಳು ಗುಡ್ಡ ಹಾಕೊಂಡಿದ್ದಿ ಸಿಂಕಲ್ಲಿ. ನಾನು ಕರ್ದಿರ ನಾನು ತೊಳೆದ್ಕೊಡೇ ಅಲ್ವಾ? ನೀನು ಅಡುಗೆ ಮಾಡ್ಕೊಳ್ತಾ ಇದ್ರೆ ನಾನು ಪಾತ್ರೆ ತೊಳೆದ್ಕೊಡಲ್ವಾ? ತೊಳೆದ್ಕೊಡ್ತೀನಿ ಬಿಡು. ನಾನು ಮಾಡು ಅಡುಗೆ ಮಾಡು. ಮಗ ಮನೇಲಿ ಇಲ್ದೇ ಅಲ್ಲ ಕಣೆ, ಇಷ್ಟೊಂದು ಪಾತ್ರೆಗಳು ಗುಡ್ಡ ಹಾಕಿದೀಯಲ್ಲ, ನೀನೇನು ಕೆಲಸ ಮಾಡ್ತೀಯ? ನನಗೊಂದು ತಿಂಡಿ ಮಾಡ್ತೀಯ, ನಿಮ್ಮ ಮಾವಗೊಂದು ತಿಂಡಿ ಮಾಡ್ತೀಯ, ಮಕ್ಳಿಗೆ ಒಂಚೂರು ಮಾಡ್ತೀಯ, ನಿನ್ನ ಗಂಡಂಗೆ ಮಾಡ್ತೀಯ, ಬಾಸು ಕಟ್ತೀಯ. ಅದು ಬಿಡ್ರಿ ಇನ್ನೇನು ಕೆಲಸ ಐತೆ ನನಗೆ? ಇಷ್ಟೊಂದು ಒಂದು ಬಂಡಿನ ಗುಡ್ಡ ಹಾಕೊಂಡಿದ್ದೀರ ಪಾತ್ರೆಗಳ. ಹಿಂಗೆಲ್ಲ ಇರಬಾರ್ದು. ನನಗೆ ಅಡುಗೆ ಮನೆಯಲ್ಲಿ ನೀಟಾಗಿ ಇರಬೇಕು. ಪಾತ್ರೆ ತೊಳ್ಕೊ ಫಸ್ಟು ನೀಟಾಗಿ, ಆಮೇಲೆ ಮಿಕ್ಕಿದ್ ಮಾಡುವಂತೆ. ಮಗ ಬಂದ. ಅಯ್ಯೋ ಅಪ್ಪ ದೇವೇ. ಅಯ್ಯೋ ಊಟ ಎಲ್ಲಪ್ಪ? ಊಟನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಕಣಪ್ಪ. ಯಾಕೋ ಒಂಥರ ಎದೂರಿ, ಹೊಟ್ಟೆ ಊರಿ, ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟೈತೆ ಕಣಪ್ಪ. ಏನು ಮಾಡೋದು? ನಿನ್ನ ಹೆಂಡ್ರಿಗೆ ಹೇಳಿದೆ ಒಂಚೂರು ಗಂಜಿನೋ, ಒಂಚೂರ ಬಾರ್ಲಕ್ಕಿ ಬರುತ್ತಲ್ಲ ಅದ್ರದ್ದು ಒಂಚೂರು ಗಂಜಿನೋ ಇಲ್ಲ ರಾಗಿ ಗಂಜಿನೋ ಮಾಡಿಕೊಡು ಅಂತವ. ಆ ಪುಣ್ಯಕ್ಕೆ ಏನೋ ಅಡ್ರೆಸ್ ಇಲ್ಲ. ಹೊಟ್ಟೆ ಉರಿ ಅಂದ್ರೆ ಉರಿ. ನೀನು ಹೋಗಪ್ಪ, ನೀನು ಹೋಗಿ ಊಟ ಮಾಡು. ಹೋಗಪ್ಪ. ತಲೆ ಬೇರೆ ಸಿಡ್ದು ಹೋಗ್ತೈತೆ ಕಣಪ್ಪ. ಇಲ್ಲಿಗೆ ಕತೆ ಮಿಕ್ಸಿ ಇಟ್ಟಿದ್ದೀವಿ ಕಣಪ್ಪ. ನಿಮ್ಗೆ ಎಲ್ಲರೂ ಕೊಡಪ್ಪ ಒಂಚೂರು ತಿಕ್ಕೇಂತೀನಿ, ಅಂತ ಕಮ್ಮಿ ಆಗುತ್ತೆ ನೋಡೋಣ. ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.